ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾವು ಅನ್ಕೋತೀವಿ ನಾವು ಹೇಳಿದ್ದನ್ನ ಮಕ್ಕಳು ಕೇಳ್ಬಿಟ್ರು ಅಂದರೆ ಒಳ್ಳೆ ಮಕ್ಕಳು ಅಂತ. ಅಲ್ಲ, ಇದೆಲ್ಲ ರೆಸ್ಪಾನ್ಸ್, ರಕ್ಷಣಾತ್ಮಕ ಪ್ರತಿಕ್ರಿಯೆ ನಮ್ಮ ಬ್ರೈನಲ್ಲಿ ಪ್ಯಾಟರ್ನ್ ಅಲ್ಲಿ ಬರ್ತಾ ಇರುತ್ತೆ. ಸೊ ಇದರಿಂದ ಅನಾಹುತಗಳು ಜಾಸ್ತಿ ಆಗುತ್ತೆ. ಸೊ ನಾವ್ ಏನ್ ಕಲಿಸ್ಬೇಕು ಅಂದ್ರೆ ನಮ್ಮ ಭಾವನೆಗಳನ್ನ ಹೇಗೆ ನಿಯಂತ್ರಿಸ್ಬೇಕು. ಸೊ ಅದನ್ನ ಯಾರಿಂದ ಕಲಿತಾರೆ? ತಂದೆ ತಾಯಿಯಿಂದ ಕಲಿತಾರೆ. ತಂದೆ ತಾಯಿ ಅವಮಾನ ಮಾಡೋದು, ನೀನು ಸರಿ ಇಲ್ಲ, ನೀನು ಯಾವಾಗಲೂ ಇದೇ ಥರ ಮಾಡ್ತೀಯಾ, ಫಸ್ಟ್ ರ್ಯಾಂಕ್ ಬರಲ್ಲ, ನೋಡು ಅವ್ರ ಮಕ್ಕಳು ಇದಿದ್ದಾರೆ, ಇವ್ರ ಮಕ್ಕಳು ಸರಿ ಇದ್ದಾರೆ, ಈ ಮಕ್ಕಳೆಲ್ಲ ಬ್ರ್ಯಾಂಡೆಡ್ಡೇ ಬೇಕಾ ಇವರಿಗೆ, ಇಂಥವ್ರು ಹಾಗೆ ಇರಬೇಕಾ, ನಿನಗೆ ಗೊತ್ತಾಗಲ್ವಾ, ಈ ಥರ ಅಂದಾಗ ಮಕ್ಕಳಿಗೇನಾಗುತ್ತೆ, ನನಗೆ ಕಂಪೇರ್ ಮಾಡ್ತಿದ್ದಾರೆ, ನಾನಂದರೆ ಇವ್ರಿಗೆ ಇಷ್ಟ ಇಲ್ಲ. ತಿರಸ್ಕಾರದ ಭಾವನೆ ಯಾವಾಗ ಮಕ್ಕಳಲ್ಲಿ ಮೂಡುತ್ತೆ, ಅವ್ರೇನು ಮಾಡ್ತಾರೆ, ಅಲ್ಲಿಂದ ವಾಪಸ್, ಅಂದರೆ ಈ ಡಿಸೋಸಿಯೇಷನ್ ಅಂತಾರೆ, ಅಲ್ಲಿಂದ ವಾಪಸ್ ಹೋಗೋದು, ಅಥವಾ ಮಾತಾಡದೇ ಇರೋದು, ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡದೇ ಇರೋದು, ಡಿಪ್ರೆಷನಿಗೆ ಹೋಗೋದು. ಮುಂದೆ ನನಗೆ ಯಾವ ದಾರಿ ಇಲ್ಲ ಅಂದಾಗ ಮಕ್ಕಳು ಸೂಸೈಡ್ ಅಟೆಂಪ್ಟ್ ಮಾಡ್ತಾರೆ. ದೊಡ್ಡವರಾದರೂ ಸರಿ, ಮಕ್ಕಳಾದರೂ ಸರಿ. ಇದಕ್ಕೆ ಈಗ ನೋವಾಗ್ತಿದೆ, ಅದಕ್ಕೆ ಹೊರಗೆ ಬರಬೇಕು. ಹೊರಗೆ ಬರೋಕ್ಕೇನು, ನಾನೀಗ ಏನಾದ್ರೂ ಮಾಡ್ಕೊಂಡ್ಬಿಟ್ರೆ ಆವಾಗ ಅಪ್ಪ ಅಮ್ಮಂಗೆ ಗೊತ್ತಾಗತ್ತೆ. ಅವ್ರಿಗೆ ಗೊತ್ತಿಲ್ಲ ಇದ್ರ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ದೊಡ್ಡವರು ಕೂಡ ಅದೇ. ಈಗ ಲಾಸ್ಟ್ ಏನು ಇದೀಗ ನಾನು ಬುದ್ಧಿ ಕಲಿಸ್ಬೇಕು, ರಿವೆಂಜ್ ಒಳಗೆ ಬರುತ್ತೆ, ಇಲ್ಲ ಅಸಹಾಯಕತೆ ಬರುತ್ತೆ, ಇಲ್ಲ ನಾನು ಲೂಸರ್, ನಾನು ಯಾರಿಗೂ ಬೇಕಾಗಿಲ್ಲ. ಒಂದು 100 ಜನ ವಿದ್ಯಾರ್ಥಿಗಳ ಮಧ್ಯೆ ಕೂತಿದ್ರು ನನ್ನನ್ನು ಯಾರೂ ಇಷ್ಟಪಡಲ್ಲ, ನಾನು ಯಾರಿಗೂ ಬೇಕಾಗಿಲ್ಲ. ಒಬ್ಬ ಟೀಚರು ಒಂದು ಮಕ್ಕಳಿಗೆ ಒಂಥರ ಮಾಡಿದಾಗ ಆ ಮಕ್ಕಳಿಗೆ ನಾನು ಇವ್ರಿಗೆ ಇಂಪಾರ್ಟೆಂಟ್ ಇಲ್ಲ, ನಾನು ಇವ್ರಿಗೆ ಬೇಕಾಗಿಲ್ಲ, ಎಲ್ಲರೂ ಕೇಳ್ತಾ ಇರ್ತಾರೆ. ಯಾವಾಗ ಈ ಭಾವನೆ ಒಳಗಡೆ ಬರುತ್ತೆ, ನಾನು ಯಾರಿಗೂ ಬೇಕಾಗಿಲ್ಲ, ನನ್ನನ್ನು ಯಾರು ಪ್ರೀತಿಸಲ್ಲ ಅನ್ನೋ ಭಾವನೆ ಬರುತ್ತೆ, ಆವಾಗ ಮಕ್ಕಳು ನಿಧಾನಕ್ಕೆ ಅದನ್ನೇ ಶುರು ಮಾಡ್ಕೋತಾರೆ. ಸೊ ಈಗ ಸ್ಕೂಲ್ಗಳಲ್ಲಿ ಏನು ಮಾಡಬೇಕು ಅಂದರೆ ಅಟ್ಲೀಸ್ಟ್ ಒಬ್ಬೊಬ್ಬ ಟೀಚರು ಒಂದೊಂದು ಮಕ್ಕಳ ಬಗ್ಗೆ ಗಮನ ಹರಿಸ್ಬೇಕು. ಹಾಂ, ಯಾಕಂದರೆ ಅವುಗಳ ಒಂದು ಭಾವನೆಗಳು ಏನು ನಡೀತಾ ಇದೆ ಮಕ್ಕಳಲ್ಲಿ, ಮಕ್ಕಳಿಗೆ ಬೇಕು ಸೇಫ್ಟಿ. ಹೆಚ್ಚು ಟೈಮ್ ನಿಮ್ಗೆ ಸ್ಕೂಲ್ಗಳಲ್ಲೇ ಇರ್ತಾರೆ ಮಕ್ಕಳು ಅಂತ, ಸೊ ಅಲ್ಲಿ ನೀವು ಮಾನಿಟರ್ ಮಾಡದೇ ಇದ್ರೆ ಬಹಳ ಕಷ್ಟ ಆಗುತ್ತೆ. ಪೇರೆಂಟ್ಸ್ಗೆ ಅದು ಗೊತ್ತೂ ಆಗಲ್ಲ ಅಂತ. ಎನಿವೆ ಮಾನ್ವಿತಾ ಅವರೇ, ನೀವು ಪೇರೆಂಟ್ಸ್ ಆಗಿ ಮ್ಯಾಮ್ ಹೇಳ್ತಾ ಇದ್ರು ಮಕ್ಕಳಿಗೆ ಮಾತ್ರ ಅಲ್ಲ ಟ್ರೈನ್ ಅಪ್ ಬೇಕಾಗಿರೋದು, ಪೋಷಕರಿಗೆ ಬೇಕಾಗಿದೆ. ಅವ್ರ ಮನಸ್ಸನ್ನ ಕಂಟ್ರೋಲ್ ಮಾಡೋದು ಹೆಂಗೆ, ಭಾವನೆಗಳನ್ನ ಕಂಟ್ರೋಲ್ ಮಾಡೋದು ಹೆಂಗೆ, ಪೇರೆಂಟಿಂಗ್ ಹೆಂಗಿರ್ಬೇಕು ಅನ್ನೋದು ನಾವು ಟ್ರೈನ್ ಅಪ್ ಪಡ್ಕೊಳ್ಬೇಕಾಗಿದೆ ಅಂತ. ಓಕೆ, ಕರೆಕ್ಟ್ ಅಲ್ವಾ? ಇದು ಒಂದ್ ರೀತಿ ನಾವು ಪೇಷನ್ಸ್ ಲೆವೆಲ್ ಮೀರ್ಬಿಡುತ್ತೆ. ನಮ್ದು ಯಾವ್ದು ಕೆಲಸದ ಒತ್ತಡ ಇರಬಹುದು, ಅಥವಾ ಇವತ್ತಿನ ಲೈಫ್ ಸ್ಟೈಲ್ಗಳಿರಬಹುದು, ಇದರಿಂದ ಮನೆಗೆ ತಗೊಂಡು ಮಕ್ಕಳ ಮೇಲೆ ಆ ಕೋಪನ ಎತ್ತಾಕ್ತಿರ್ತೀವಿ. ಆಸ್ ಇಟ್ ಈಸ್ ನನ್ನ ಮಗ ನೆಕ್ಸ್ಟ್ ಅದೇ ಹಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನಮ್ಮ ಜೊತೆಗೆ. ಸೊ ನಾವು ಟ್ರೈನ್ ಅಪ್ ಪಡ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. ಅದೇ ಎಲ್ಲರೂ ಟ್ರೈನ್ ಅಪ್ ಆಗಬೇಕು, ಬರೀ ಪೇರೆಂಟ್ಸ್ ಟ್ರೈನ್ ಅಪ್ ಆದರೆ ಸಾಲದು. ಮನೇಲಿರೋ ಅಕ್ಕ ಅಣ್ಣ ಅವರು ಟ್ರೈನ್ ಅಪ್ ಆಗಬೇಕು, ಅಜ್ಜ ಅಜ್ಜಿ ಟ್ರೈನ್ ಅಪ್ ಆಗಬೇಕು. ಬಟ್ ಆಗುತ್ತಾ? ಸ್ವಲ್ಪ ಕಷ್ಟ ಇದೆ. ಅಟ್ಲೀಸ್ಟ್ ಪೇರೆಂಟ್ಸಿಂದ ಸ್ಟಾರ್ಟ್ ಆಗ್ಬೋದು. ಪೇರೆಂಟ್ಸಿಗೆ ಅವ್ರ ಮಕ್ಕಳು ಹುಟ್ಟಿಸಿದ್ದಾರೆ ಅಂತಂದರೆ ಅವ್ರ ಜೀವನದಲ್ಲಿ ಮಕ್ಕಳೇ ಆದ್ಯತೆ ತೊಗೊತಾರೆ. ಆದರೆ ಆ ಮಗುಗೋಸ್ಕರ ಅವ್ರಿಗೆ ಟೈಮ್ ಇಲ್ಲ, ಅಥವಾ ಮಗುಗೋಸ್ಕರ ಪೇಷನ್ಸ್ ಇಲ್ಲ ಅಂತಂದರೆ ಅದು ವಿಪರ್ಯಾಸ. ಟ್ರೈನ್ ಅಪ್ ಮಾಡಿಕೊಂಡ್ರೆ ಒಳ್ಳೆಯದೇ. ಆದರೆ ನಿಮಗೆ ಸಿಚುವೇಶನ್ ಹೇಳ್ತೀನಿ ಮ್ಯಾಮ್. ಒಂದು ಮಗು ಸ್ಕೂಲಿಗೆ ಹೋಗುತ್ತೆ, ಅಲ್ಲಿ ಇನ್ನೊಂದು ಮಗು ಆ ಮಗು ತಲೆ ಮೇಲೆ ಹೊಡಿಯುತ್ತೆ, ಎದೆ ಮೇಲೆ ಒದಿಯುತ್ತೆ, ಹೋಗ್ಬಿಟ್ಟು ಟೀಚರ್ಗೆ ಕಂಪ್ಲೇಂಟ್ ಮಾಡುತ್ತೆ. ಇದು ನಿಜವಾಗ್ಲೂ ನಡೆದಿರೋದು. ತುಂಬ ಪಾಪ್ಯುಲರ್ ಸ್ಕೂಲು ಸೌತ್ ಬ್ಯಾಂಗ್ಳೂರಲ್ಲಿ, ಸ್ಕೂಲ್ ಹೆಸರು ಹೇಳೋದಿಲ್ಲ. ಆ ಮಗು ಹೋಗ್ಬಿಟ್ಟು ಟೀಚರ್ಗೆ ಹೇಳುತ್ತೆ. ಟೀಚರ್ ಹೇಳ್ತಾರೆ, ಹೌದಾ, ಯಾರದು ಹುಡುಗನ ಕರ್ಕೊಂಬ ಅಂತ. ಅವನು ಬಾತ್ರೂಮಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಈ ಹುಡುಗನ ಹೊಡಿತಾನೆ. ಆಮೇಲೆ ವಾಪಸ್ಸು ಆ ಹುಡುಗ ಎಲ್ಲಿ ಯಾರನ್ನು ಕರ್ಕೊಂಡ್ಲ, ಇಲ್ಲ ಯಾರೂ ನಂಗೆ ಹೊಡಿಲಿಲ್ಲ ಅಂತ ಮನೆಗೆ ಬರುತ್ತೆ. ಆ ಮಗು ಅಳ್ತಾ ಮಲಗುತ್ತೆ. ಅಪ್ಪ ಅಮ್ಮಂಗೆ ನಿದ್ದೆನಲ್ಲಿ ಕಣ್ವರ್ಸ್ಕೊಂಡು ಅಳ್ಕೊಂಡು ಮಲಗಿದೆ. ಯಾಕೆ ಈ ಮಗು ಈ ಥರ ಆಗಿದೆ ಅಂತ ಗೊತ್ತಿಲ್ಲ. ಬೆಳಗ್ಗೆ ಎದ್ಬಿಟ್ಟು ಏನಪ್ಪ ಆಯಿತು ಅಂತಂದರೆ ಇಲ್ಲ ಏನೂ ಆಗಿಲ್ಲ. ಆ ತಾಯಿ ಸ್ನಾನ ಮಾಡ್ಸೋಕೋದ್ರೆ ಇವತ್ತು ನಾನು ಒಬ್ಬನೇ ಸ್ನಾನ ಮಾಡ್ಕೊಂಡು, ಯಾಕೆಂದರೆ ಕಂದಿತ್ತಲ್ಲ, ಎದೆ ಭಾಗ ಕಂದಿತ್ತು, ತಲೆ ಮೇಲೆ ಬೋರ್ ಬಂದಿತ್ತು. 1 ವಾರ ಹೀಗೆ ನಡೆಯುತ್ತೆ. ಆಮೇಲೆ ಮಗುಗೆ ಯಾವಾಗ ಇದು ಸಹಿಸೋಕ್ಕೆ ಆಗಲ್ಲ ಅನ್ನೋತೋ ತಾಯಿ ಹತ್ರ ಚಿಕ್ಕದಾಗಿ ಹೇಳ್ಕೊಡುತ್ತೆ. ಆವಾಗ ತಾಯಿ ಹೋಗ್ಬಿಟ್ಟು ಶಾಲೆಗೆ ಪ್ರಶ್ನೆ ಮಾಡಿದ್ರೆ ಶಾಲೆಯಲ್ಲಿ ಹೇಳ್ತಾರೆ, 10 ಜನ ಮಕ್ಕಳಿದ್ದಾರೆ, ನಾವೆಲ್ಲರನ್ನೂ ನೋಡೋಕ್ಕಾಗಲ್ಲ, ಇನ್ನು ಮುಂದೆ ನೋಡ್ಕೊತೀವಿ ಅಂತ. ಅವರೊಂದು ಭರವಸೆ ಕೊಟ್ರಲ್ಲ, ಆ ಭರವಸೆ ಎಷ್ಟು ವೀಕ್ ಇತ್ತು ಅಂದರೆ ಅದೇ ಮಗುನ 2 ದಿನದ ಒಳಗೆ ಆ ಮಗು ಈ ಥರ ಟೀಚರ್ ಕರೆದ್ಬಿಟ್ಟು ಹೇಳಿದ್ದಕ್ಕೆ ಇನ್ನಷ್ಟು ಜೋರಾಗಿ ಹೊಡೆದಿಯಾನೆ. ಅಂದರೆ ಇಲ್ಲಿ ಕಂಟ್ರೋಲ್ ಮಾಡಬೇಕಾಗಿರೋದು ಯಾವ ಮಗುನ, ವಿಕ್ಟಿಮ್ನ ಅಥವಾ ಆ ಮಗು ಯಾರು ಹೊಡೆದಿದೋ. ಈ ಒಂದು ವಿಚಾರಕ್ಕೆ ಚೈಲ್ಡ್ ಕಮಿಷನರ್ ಜೊತೆ ಒಂದು ಮಾತಾಗಿತ್ತು ನಂದು. ಅದಕ್ಕೆ ತುಂಬ ಚೆನ್ನಾಗಿ ಹೇಳಿದ್ರು, ದ ರೈಟ್ ಆಫ್ ಒನ್ ಚೈಲ್ಡ್ ಕೆನಾಟ್ ಬಿ ವಯಲೇಟೆಡ್ ಬೈ ದ ರೈಟ್ ಆಫ್ ದಿ ಅದರ್ ಚೈಲ್ಡ್ ಅಂತ. ತುಂಬ ಒಳ್ಳೆಯ ವಿಚಾರ ಇದು. ಸೊ ಈ ಒಂದು ಕೇಸನ್ನು ಫೈಟ್ ಮಾಡಬೇಕಿದ್ರೆ ಆ ಇಡೀ ಶಾಲೆಗೆ ನಾವು ಮನವರಿಕೆ ತೊಗೊಂಬರ್ಬೇಕಿತ್ತು.
ಒಂದು ಚೈಲ್ಡನ್ನ ನೀವು ಪ್ರೊಟೆಕ್ಟ್ ಮಾಡಕ್ ಹೋಗಿ ಇನ್ನೊಂದು ಚೈಲ್ಡ್ನ ನೀವು ಈ ಥರ ಮಾಡೋದು ತಪ್ಪು. ಅಕಸ್ಮಾತ್ ಆ ಮಗು ಏನಾದರೂ ತಪ್ಪು ಹೆಜ್ಜೆ ಅವತ್ತು ತಗೊಂಡಿದ್ದಿದ್ರೆ, ಹೌದು, ಇದೇ ತಂದೆ ತಾಯಿ ಪ್ರೀತಿ ಕೊಡ್ತಾ ಇದ್ದಾರೆ, ಅಟ್ಲೀಸ್ಟ್ ಮನೆಯಲ್ಲಿ ನನ್ಗೆ ಎಲ್ಲೋ ಒಂಚೂರು ಪ್ರೀತಿ ಸಿಕ್ತು ಅಂತ ಆ ಮಗು ಮನೆಗೆ ಬಂದು ಹೇಳ್ಕೊಂತು. ಇದರ ವಿಪರೀತವಾಗಿ ಇನ್ನೊಂದು ಹೇಳ್ತೀನಿ, ಇದು ಒಂದು ಊರಲ್ಲಿ ನಡೆದಿದ್ದು. ಶಾಲೆನಲ್ಲಿ ಟೀಚರ್ ಆದವರು PT ಟೀಚರು ಅವ್ರಿಗೆ ಹೆಂಗೆ ಅಂತಾರೆ, ಒಂದು ಲೈನ್ನಲ್ಲಿ ಒಂದು ಮಗು ಆಚೆ ಈಚೆ ಹೋಯ್ತು ಅಂದರೆ ಇಡೀ ಲೈನಿಗೆ ಪಟ 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 ಅಂತ ಕಾಲಿಗೆ ಏಟು ಕೊಡ್ತಾ ಹೋಗೋದು. ಆ ಮಗು ಅಷ್ಟು ಚೆನ್ನಾಗಿ ಓದ್ತಾ ಇರಲಿಲ್ಲ, ಪೆಟ್ಟು ಬಿತ್ತು. ಆ ಫಸ್ಟ್ ಪೀರಿಯಡು ಅವ್ರದೇ ಇತ್ತು, ಅವರು PT ಹೇಳ್ಕೊಡ್ತಾ ಇದ್ರು, ಇನ್ಯಾವುದೋ ಸಬ್ಜೆಕ್ಟು ಹೇಳ್ಕೊಡ್ತಾ ಇದ್ರು. ಹೋಮ್ವರ್ಕ್ ಬೇರೆ ಮಾಡಿರ್ಲಿಲ್ಲ, ಎಲ್ಲರ ಮುಂದೆ ಅವಮಾನ ಮಾಡಿದ್ರು. ಆ ಮಗುಗೆ ಅನ್ಸಿದೆ ಎಲ್ಲರೂ ಒಂಥರ ಬುಲಿಯಿಂಗ್ ಅಂತ ಹೇಳ್ತೀವಲ್ಲ, ಕ್ಲಾಸಲ್ಲಿ ಬುಲಿಯಿಂಗ್ ಆಗಿದೆ. ಮನೆಗೆ ಹೋಗ್ಬಿಟ್ಟು ಅಮ್ಮನ ಹತ್ರ ಹೇಳ್ಕೊಡೋಣ ಅಂದ್ರೆ ಅಪ್ಪ ಕುಡ್ಕ ಅಮ್ಮನ್ನ ಹೊಡಿತಾ ಇದ್ದ, ಅಮ್ಮನ ಹತ್ರನೂ ಹೇಳ್ಕೊಡಕ್ಕಾಗ್ಲಿಲ್ಲ. ಮನೆಯಿಂದ ಆಚೆ ಹೋಗ್ತಾನೆ ಟ್ಯೂಷನ್ ಟೀಚರು, ಅದೇ ಸ್ಕೂಲಿನ ಇನ್ನೊಬ್ರು ಟೀಚರು ಅವರಲ್ಲಿ ಕಾಯ್ತಾ ಇದ್ದಾರೆ, ಇಬ್ರು ಮಕ್ಕಳು ಸೇರ್ಕೊಂಡು ಟ್ಯೂಷನ್ಗೆ ಹೋಗ್ಬೇಕು. ಇನ್ನೊಬ್ಬ ಹುಡುಗನ್ನ ಫ್ರೆಂಡಿನ ನೀನು ಹೋಗು ಅಂತ ಹೇಳ್ಬಿಟ್ಟು ವಾಪಸ್ ಇವನ್ ಮನೆಗೆ ಬಂದ್ಬಿಟ್ಟು ನೇಣು ಹಾಕೊಂಡು ಸತ್ತು ಹೋದ. ಎಷ್ಟನೇ ಕ್ಲಾಸಿನ ಮಗು ಗೊತ್ತಾ ಮ್ಯಾಮ್? ಟೀನೇಜರ್ ಅಲ್ಲ, 5th ಸ್ಟ್ಯಾಂಡರ್ಡ್. ಓ ಮೈ ಗಾಡ್, 10 ವರ್ಷದ ಮಗು. ಆ ಮಗು ಪ್ರಾಣ ಹೋಯ್ತು, ಆದ್ರೆ ಆ ಟೀಚರ್ ಇನ್ನೂ ಸರ್ವಿಸಲ್ಲಿ ಇದ್ದಾರೆ. ಇದು ಎಂತ ನ್ಯಾಯ? ಹೌದು. ಮೊನ್ನೆ ಈ ತಿಂಗಳಲ್ಲೇ ನಮ್ಗೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟೊಂದು ಕಡೆ ಲೀಕ್ ಆಗಿದೆ. ಒಂದು ಮಗು ಸ್ಕೂಲ್ನಲ್ಲಿ ಇಡೀ 1 ಅವರಿಂದ 3 ಅವರ್ಸ್ ತನಕ ಬುಲಿಯಿಂಗ್ ಆಗ್ತಾ ಇದೆ. ಟೀಚರ್ ಹತ್ರ ಕ್ಲಾಸಲ್ಲಿ ನಡೆದಿರೋದು ಫುಟೇಜ್ ಲೀಕ್ ಆಗಿದೆ. ಹೋಗ್ಬಿಟ್ಟು ಹೇಳ್ತಾರೆ, ಆ ಟೀಚರ್ ಹೇಳ್ತಾರೆ ಇಲ್ಲ ಹೋಗಿ ಕೂತ್ಕೋ ಅಂತ. ಎಲ್ಲರೂ ಸೇರ್ಕೊಂಡ್ಬಿಟ್ಟು ಆ ಹುಡುಗಿ ಬಗ್ಗೆ ಏನೋ ಬರಿತಾ ಇದ್ದಾರೆ. ಅವಳಿಗೆ ತೋರಿಸಿ ಅವಳಿಗೆ ಅವಮಾನ ಆಗ್ತಾ ಇದೆ. ಹೇಳ್ಕೊಳಕ್ ಹೋದ್ರೆ ಅವಳು ಮಾತು ಕೇಳ್ತಾ ಇಲ್ಲ. ಅದೇ ಸ್ಕೂಲಿನ 1st ಫ್ಲೋರಿಂದ 4th ಫ್ಲೋರ್ ತನಕ ಮೆಟ್ಲು ಹತ್ಕೊಂಡು ಹೋಗಿ 4th ಫ್ಲೋರಿಂದ ಧುಮುಕಿ ಮಗು ಆತ್ಮಹತ್ಯೆ ಮಾಡ್ಕೊಂತು. ಓಕೆ ಮಾನ್ವಿತಾ, ಇದು ಯಾವ ಕ್ಲಾಸು? ನೀವು ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ವಿಚಾರಗಳನ್ನ ಹೇಳಿದ ಬಹಳ ಆತಂಕ ಅಂತ ಅನಿಸ್ಬಿಡುತ್ತೆ. ನೋಡಿ, ಶಿಕ್ಷಕರೇ ಜವಾಬ್ದಾರು. ನಿಮ್ಮನ್ನ ನಂಬ್ಕೊಂಡೇ ಅಲ್ವಾ ನಾವು ಸ್ಕೂಲ್ ಕಾಲೇಜ್ಗಳಿಗೆ ಕಳ್ಸೋದು. ನೀವು ಮಾನಿಟರೇ ಮಾಡಕ್ ಆಗಲ್ಲ ಅಂತ ಅಂದ್ರೆ ನಾವು ಯಾಕೆ ಸ್ಕೂಲ್ ಕಾಲೇಜ್ಗಳಿಗೆ ಕಳಿಸ್ಬೇಕು? ಮಕ್ಕಳು ಮನೇಲಿ ಇಟ್ಕೊಳ್ತಾರೆ, ಏನೋ ತಿದ್ದಿ ಬುದ್ಧಿ ಹೇಳ್ಬೋದು, ನಮ್ಮ ಮಕ್ಕಳ ಜವಾಬ್ದಾರಿಯನ್ನ ತಗೋತಾರೆ ಅಂತ ಸ್ಕೂಲ್ಗಳಿಗೆ ಕಳಿಸ್ತೀವಿ. ಅಲ್ಲೂ ಕೂಡ ಜವಾಬ್ದಾರಿ ತಗೊಳ್ಳದೆ ಹೋದ್ರೆ ನಾವು ಯಾರನ್ನ ಪ್ರಶ್ನೆ ಮಾಡೋದು ಅಂತ ಆಸ್ ಅ ಪೇರೆಂಟಿಗೆ ಪ್ರಶ್ನೆ ಮಾಡ್ತಿದ್ದಾರೆ.